ವಯಸ್ಸಾಗಿ ಕಿಡ್ನಿ ಹಾಳಾಗೋದ್ರಿಂದ ಲೈಂಗಿಕ ಕ್ರಿಯೆ ನಿಲ್ಲೋದು ಒಂಥರದ ಪ್ರಾಬ್ಲಮ್ ಆದರೆ ಚಿಕ್ಕ ಏಜಲ್ಲೇ ನಮಗಾಗೋದು ಪ್ರೀಮೆಚ್ಯೂರ್ ಎಜಾಕ್ಯುಲೇಷನ್, ಎರೆಕ್ಟೈಲ್ ಡಿಸ್ಫಂಕ್ಷನ್. ಸೊ ಹೆಂಗೆ ಗೊತ್ತಾಗುತ್ತೆ ಟೆಸ್ಟೋಸ್ಟಿರಾನ್ ಯಾರಿಗೆ ಜಾಸ್ತಿ ಇದೆ ಯಾರಿಗೆ ಜಾಸ್ತಿ ಇಲ್ಲ ಅಂತಂದ್ರೆ ಒಂದು ಕ್ವಾಲಿಟಿ ಆಫ್ ಮಸಲ್ಸ್. ನಾನು ಮಾತಾಡ್ತಿರೋದೆಲ್ಲ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಟೆಕ್ಸ್ಟ್ ಬುಕ್ಸ್ ಪ್ರಕಾರ. ಯಾರಿಗೆ ಕ್ಲೀನಾಗಿ ಮುಖದ ಮೇಲೆ ಗಡ್ಡ ಬಂದಿದೆ, ಫೇಶಿಯಲ್ ಹೇರ್ ಬಂದಿದೆ, ತಲೆ ಕೂದಲು ಚೆನ್ನಾಗಿದೆ, ಕೆಲವೆಲ್ಲ ತುಂಬಾ ಚಿಕ್ಕ ವಯಸ್ಸಿಗೆ ಬಾಲ್ಡ್ ಆಗ್ಬಿಡ್ತಾರೆ ಅಂದ್ರೆ ಅವರಲ್ಲಿ ಕಿಡ್ನಿ ಎಸೆನ್ಸ್ ವೀಕ್ ಆಗಿದೆ ಅಂತ. ಬ್ರಿಗೇಡ್ ರೋಡಿಗೆಲ್ಲ ಹಿಂಗ್ ಬದ್ಕೊಂಡು ಸಾಯ್ತಾರಲ್ಲ ಸರ್, ಕೋವಿಡ್ ಅಂತಾರೆ, ಇವ್ರಿಗೇನು ಭಯ ಇಲ್ವಾ ಕೇಳಿದ್ರೆ? ಹೌದು, ಪ್ರತಿ ಒಂದು ಎಲ್ಲರೂ ನೋಡಿದಾಗಲೂ ಅದೊಂದು ಡೌಟ್ ಬರೋದು. ಹೌದು, ಯಾಕೆಂದ್ರೆ ಈ ರೀಸನ್ಸ್. ಸೆಕ್ಸುವಾಲಿಟಿನ ಸರ್, ಅಂದ್ರೆ ಲೈಂಗಿಕ ಆರೋಗ್ಯನ ಮತ್ತೆ ರೆಸ್ಪಾನ್ಸಿಬಿಲಿಟಿನ ಅದು ನಮ್ಮ ಕರ್ತವ್ಯ ಅಂತ ನಿಭಾಯಿಸ್ತಿರ್ತಂತ ಜನರೇಷನ್ ಇಲ್ಲ ಈಗ. ದೇ ಥಿಂಕ್ ಇಟ್ಸ್ ಅ ಬರ್ಡನ್. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 4 ವರ್ಷ ಆದ ನಂತರ ಅದೇ ಫೋನ್ ನೀವು ಮತ್ತೆ ಚಾರ್ಜ್ ಹಾಕಿದಾಗ ವಾಪಸ್ 100% ತೋರಿಸ್ತಿದೆ. ಬಟ್ ಅದರಲ್ಲಿ ಬ್ಯಾಟ್ರಿ ಹೆಲ್ತ್ 100% ಇದೆಯಾ? ಇಲ್ಲ. ಏನಾಗಿರುತ್ತೆ? 80% ಬಂದಿರುತ್ತೆ, 60 70 ಬಂದಿರುತ್ತೆ. ಸೊ ಕಿಡ್ನಿ ಎನರ್ಜಿನೂ ಹಂಗೆ. ಸೊ ಕಿಡ್ನಿ ಎನರ್ಜಿಯಲ್ಲಿ ಕಿಡ್ನಿ ಎಸೆನ್ಸ್ ಇರಬೇಕು, ಅದು ಹಾಳಾಗೋದು ನೀರಿಂದ. ಪ್ರೈಮರಿ ರೀಸನ್ ನೀರು ಕಲುಷಿತ ಆಗಿದೆ. ಫ್ಲೋರೈಡು, ಕ್ಲೋರೈಡು, ಹಾರ್ಡ್ ವಾಟರು, ಉಪ್ಪು ನೀರು, ಸೌಳು ನೀರು ಅಂತ ಕರಿತೀವಿ. ಇದೆಲ್ಲದ್ರದ್ದು ಕೆಲಸ ನಿಮಗೆ ಫಿಸಿಕಲ್ ಲೆವೆಲಲ್ಲಿ ಕಿಡ್ನಿ ಕ್ಲೀನ್ ಮಾಡಬೇಕು. ಯಾವಾಗ ಕಿಡ್ನಿ ಹಾಳಾಗ್ತಾ ಬರುತ್ತೆ ಸೊ ಅದು ವೀಕ್ ಹಾಕ್ಕೊಂಡು ಹೋಗುತ್ತೆ. ಸೊ ಈ ಕಿಡ್ನಿ ಎಸೆನ್ಸ್ 100% ಕಡಿಮೆ ಹಾಕೊಂತ ಬರುತ್ತೆ. ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮಲ್ಲಿ ಲೆಟ್ಸೇ ನಾವು ಯಾರಾದರೂ 50 ವರ್ಷಕ್ಕೆ ನಮ್ಮ ಲೈಂಗಿಕ ಆಸಕ್ತಿನ ಕಳ್ಕೊಂಡು ನಾವು ಲೈಂಗಿಕ ಕ್ರಿಯೆನ ನಿಲ್ಲಿಸಿದ್ವಿ ಅಂತ ಆದರೆ, ಸೊ ಟೋಟಲ್ ಏಜ್ ಡಿವೈಡೆಡ್ ಬೈ 5 ಅಂದರೆ ಎಷ್ಟಾಯಿತು? 10. ಸೊ 50 + 10. ಸೊ ನೀವು 60 ವರ್ಷಕ್ಕೆ ಡೆತ್ ಆಗುತ್ತೆ ಅನ್ನೋದು ಒಂದು ಫಿಲಾಸಫಿ. ಕಿಡ್ನಿ ಚೆನ್ನಾಗಿಲ್ಲ ಅಂದರೆ, ಕಿಡ್ನಿ ಎಸೆನ್ಸ್ ಚೆನ್ನಾಗಿಲ್ಲ ಅಂದರೆ ಲೈಂಗಿಕ ಕ್ರಿಯೆ ಆಗಲ್ಲ. ಅದಾಗಲಿಲ್ಲ ಅಂತಂದರೆ ನೀವು ಆಲ್ಮೋಸ್ಟ್ ಸತ್ತಂಗೆ ಅಂತ. ನಿಮ್ದು ಪರ್ಪಸ್ ಇಲ್ಲ ಅಂತ ನೇಚರಲ್ಲಿ. ಪ್ರತಿಯೊಂದು ಪ್ರಾಣಿದೂ ನೇಚರ್ ಏನು, ನೇಚರ್ದು ರೋಲ್ ಏನು? ಊಟ ಹಂಚ್ಕೊಳ್ಳೋದು, ಸಂತತಿನ ಉತ್ಪತ್ತಿ ಮಾಡೋದು. ಈಗ ನಾವು ಊಟ ಹಂಚ್ಕೊಳ್ಳೋ ಲೆವೆಲ್ ದಾಟ್ಬಿಟ್ಟಿದೀವಿ. ಹೌದು. ನೆಕ್ಸ್ಟ್ ನಮ್ದು ಪರ್ಪಸ್ ಏನು? ಎನಿಬಡಿ ಹೂಸ್ ಬಿಟ್ವೀನ್ 25 to 35 to 40 ಇಯರ್ಸ್ ಅಂತಂದ್ರೆ ಅವ್ರು ರೀಪ್ರೊಡ್ಯೂಸ್ ಮಾಡಲೇಬೇಕು. ಮಾಡಿದ್ರೆ ಮಾತ್ರನೇ ಅವ್ರ ಹೆಲ್ತ್ ಲೈಫು ಚೆನ್ನಾಗಿರುತ್ತೆ. ಎಲ್ಲಿ ತನಕ ಜಾಸ್ತಿ ರೀಪ್ರೊಡಕ್ಟಿವ್ ಹೆಲ್ತ್ ಚೆನ್ನಾಗಿರುತ್ತೋ ಅಲ್ಲಿ ತನಕ ಅವ್ರು ದೈಹಿಕವಾಗಿ ಮಾನಸಿಕವಾಗಿನೂ ಚೆನ್ನಾಗಿರ್ತಾರೆ. ಹೌದಲ್ವಾ? ಸೊ ಇದು ಒನ್ ಪಾರ್ಟ್ ಆಫ್ ದಿ ಸ್ಟೋರಿ. ವಯಸ್ಸಾಗಿ ಕಿಡ್ನಿ ಹಾಳಾಗೋದ್ರಿಂದ ಲೈಂಗಿಕ ಕ್ರಿಯೆ ನಿಲ್ಲೋದು ಒಂಥರದ ಪ್ರಾಬ್ಲಮ್ ಆದರೆ ಚಿಕ್ಕ ಏಜಲ್ಲೇ ನಮಗಾಗೋದು ಪ್ರೀಮೆಚ್ಯೂರ್ ಎಜಾಕ್ಯುಲೇಷನ್, ಎರೆಕ್ಟೈಲ್ ಡಿಸ್ಫಂಕ್ಷನ್. ಎನರ್ಜಿನೇ ಇಲ್ಲ, ಸೈಕಾಲಜಿಕಲಿ ಎನರ್ಜಿ ಬ್ಯಾಲೆನ್ಸ್ ಆಗ್ತಿಲ್ಲ, ಎದುರುಗಡೆ ಇರೋ ಪಾರ್ಟ್ನರ್ಗೂ ನನಗೂ ಎಮೋಷ್ನಲಿ, ಸೈಕಾಲಜಿಕಲಿ, ಫಿಸಿಕಲಿ ಕನೆಕ್ಟ್ ಆಗ್ತಿಲ್ಲ. ಅದರಿಂದ ನನಗೆ ಒಂದು ಎರೆಕ್ಷನ್ನೇ ಇಲ್ಲ, ಇನ್ನೊಂದು ಎರೆಕ್ಷನ್ ಇದೆ, ನಾನು ತುಂಬ ಎಕ್ಸೈಟ್ ಆಗಿಬಿಡ್ತೀನಿ. ಎದುರುಗಡೆ ಇರೋ ಪಾರ್ಟ್ನರ್ಗೆ ನಾನು ಸ್ಯಾಟಿಸ್ಫೈ ಮಾಡೋದಕ್ಕಿಂತ ಮುಂಚೆ ನಂದು ಸ್ಖಲನ ಆಗ್ತಿದೆ. ದೆನ್ ಅಗೇನ್ ಇದರಲ್ಲಿನೂ ಕ್ವಾಲಿಟಿ ಆಫ್ ಸ್ಪರ್ಮಟೋಸೈಟ್ಸ್ ಮತ್ತು ಕ್ವಾಲಿಟಿ ಆಫ್ ಸ್ಪರ್ಮಟೋಸೈಟ್ಸ್, ಇದ್ರ ಜೊತೆಗೆ ಪ್ರಾಸ್ಟೇಟ್ ಹೆಲ್ತ್, ಇವೆಲ್ಲವೂ ಗಂಡು ಮಕ್ಕಳಿಗೆ ಚಾಲೆಂಜಿಂಗ್ ಥಿಂಗ್ಸ್. ಸೊ ಇವ್ರದ್ದು ಫಿಸಿಕಲ್ ಆರೋಗ್ಯ ಚೆನ್ನಾಗಿರ್ಬೇಕು, ಸೆಕ್ಷುವಲ್ ಎನರ್ಜಿ ಚೆನ್ನಾಗಿರ್ಬೇಕಂದ್ರೆ ಕಿಡ್ನಿನ ಚೆನ್ನಾಗಿಟ್ಕೋಬೇಕು. ಕಿಡ್ನಿನ ಚೆನ್ನಾಗಿಟ್ಕೋಬೇಕು. ಹೌದು, ಕಿಡ್ನಿ ಎಸೆನ್ಸ್ ಚೆನ್ನಾಗಿದ್ರೆ ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್ ಎರಡು ಚೆನ್ನಾಗುತ್ತೆ. ಸೊ ಟೆಸ್ಟೋಸ್ಟಿರಾನೇ ನಿಮ್ಮ ಮಸಲ್ ಕ್ವಾಲಿಟಿನ ನಾನು ಮೇಂಟೈನ್ ಮಾಡೋದು. ಸೊ ಹೆಂಗೆ ಗೊತ್ತಾಗುತ್ತೆ ಟೆಸ್ಟೋಸ್ಟಿರಾನ್ ಯಾರಿಗೆ ಜಾಸ್ತಿ ಇದೆ ಯಾರಿಗೆ ಜಾಸ್ತಿ ಇಲ್ಲ ಅಂತಂದ್ರೆ ಒಂದು ಕ್ವಾಲಿಟಿ ಆಫ್ ಮಸಲ್ಸ್. ನಾನು ಮಾತಾಡ್ತಿರೋದೆಲ್ಲ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಟೆಕ್ಸ್ಟ್ ಬುಕ್ಸ್ ಪ್ರಕಾರ. ಯಾರಿಗೆ ಕ್ಲೀನಾಗಿ ಮುಖದ ಮೇಲೆ ಗಡ್ಡ ಬಂದಿದೆ, ಫೇಶಿಯಲ್ ಹೇರ್ ಬಂದಿದೆ, ತಲೆ ಕೂದಲು ಚೆನ್ನಾಗಿದೆ, ಕೆಲವೆಲ್ಲ ತುಂಬಾ ಚಿಕ್ಕ ವಯಸ್ಸಿಗೆ ಬಾಲ್ಡ್ ಆಗ್ಬಿಡ್ತಾರೆ ಅಂದ್ರೆ ಅವರಲ್ಲಿ ಕಿಡ್ನಿ ಎಸೆನ್ಸ್ ವೀಕ್ ಆಗಿದೆ ಅಂತ. So hair fall, ಹೌದು, hair fall is one of the reason for lack of kidney essence. ಸೊ ಇದನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಕ್ಕೆ ಅಂತ ಒಂದಷ್ಟು ಥಿಂಗ್ಸ್ಗಳಿದಾವೆ ನಮ್ಮ ಹತ್ರ. ಲೈಕ್ ಅಶ್ವಗಂಧ ಆಗಿರ್ಬೋದು, ಅಥವಾ ನಿಮಗೆ ಜಿನ್ಸಿಂಗ್ ಅಂತ ಕರಿತೀವಿ, ಮಕಾವ್ ಪೌಡರ್ ಇದೆ, ಗಿಲ್ಲೋ ಇದೆ, ನಮ್ಮ ಹತ್ರ ಬೇರೆ ಬೇರೆ ಥಿಂಗ್ಸ್ ಇದೆ. ಗೋಜಿಬೆರಿ ಎಕ್ಸ್ಟ್ರಾಕ್ಟ್ಸ್ ಅಂತ ನಮ್ಮದು ಪ್ರಾಡಕ್ಟ್ಸ್ಗಳಲ್ಲಿ ವಿ ಯೂಸ್. ಸೊ ನಾವು ಒಂದಷ್ಟು ಪ್ರಾಡಕ್ಟ್ಸ್ನ ತರಿಸ್ತೀವಿ ಸ್ವಿಟ್ಜರ್ಲ್ಯಾಂಡ್. ಸೊ ಆ ಥರದ್ದು ಸ್ಪೆಸಿಫಿಕ್ ಮಾಲಿಕ್ಯೂಲ್ಸ್ ಅಲ್ಲಿ ತರಬೇಕಾದ್ರೆ ಸ್ಪೆಸಿಫಿಕ್ ಥಿಂಗ್ಸ್ಗಳು ಹೆಲ್ಪ್ ಆಗ್ತಾ ಹೋಗುತ್ತೆ. ಆಂಟಿ ಆಕ್ಸಿಡೆಂಟ್ಸ್ ನಮ್ಮ ದೇಹದಲ್ಲಿ ಜಾಸ್ತಿ ಇದ್ರೆ ನಮ್ದು ಆಂಟಿ ಏಜಿಂಗ್ ಆಗುತ್ತೆ ಅಥವಾ ಏಜ್ ಆಗೋದು ಸ್ಲೋ ಆಗುತ್ತೆ. ಅದರಿಂದನೂ ನಾವು ನಮ್ಮ ಲೈಂಗಿಕ ಆರೋಗ್ಯನ ಕಾಪಾಡ್ಕೊಳ್ಳೋದು ಒಂದು. ದೊಡ್ಡ ಸೈಕಾಲಜಿಕಲ್ ಡಿಸ್ಟರ್ಬೆನ್ಸಸ್ ಏನು ಅಂದ್ರೆ, ನಾನು ಮೊನ್ನೆ ಒಬ್ರು ಯಾರೋ ಸೈಕಾಲಜಿಸ್ಟ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಒಂದು ಡಿಸ್ಕಷನ್ ಬಂತು. ನಮ್ಮ ಪೂರ್ವಜರು ಎಷ್ಟು
ಲೈಂಗಿಕ ಕ್ರಿಯೆಯಲ್ಲಿ ಒಳಗಾಗಿದಾರಲ್ಲ ಅದ್ರ 10ರಷ್ಟು ಲೈಂಗಿಕ ಕ್ರಿಯೆನ ನಾವು ನೋಡಿದ್ದೀವಿ. ಬಟ್ ಇನ್ವಾಲ್ವ್ಮೆಂಟು ಲೆಸ್ ದೆನ್ 1/10. ಯಾಕೆಂದರೆ ಕರ್ಲೋ ದುನಿಯಾ ಮುಟ್ಟಿ ಮೇ. ಸೊ ನಿಮ್ಮ ಫೋನ್ಗಳಲ್ಲಿ ನಿಮ್ಮ ಲ್ಯಾಪ್ಟಾಪ್ಗಳಲ್ಲಿ ಬೆರಳು ತುದಿಯಲ್ಲಿ ನಿಮಗೆ ಯಾವ ಥರದ ಫ್ಯಾಂಟಸಿಫುಲ್ ಥಿಂಗ್ಸ್ಗಳು ಬೇಕೋ ಎಲ್ಲ ಸಿಗುತ್ತೆ ನಿಮಗೆ. ಅದನ್ನು ನಾಲೆಡ್ಜಬಲ್ ವೇಯಲ್ಲಿ ಯಾರು ನೋಡ್ತಿಲ್ಲ. ಅದರಿಂದ ಏನು ನಾಲೆಡ್ಜ್ ಬರುತ್ತೆ, ಯಾವ ನಾಲೆಡ್ನ ತಿಳ್ಕೋಬೇಕೋ ಗೊತ್ತಿಲ್ಲ. ಪ್ರಾಸ್ಟೇಟ್ ಹೆಲ್ತ್ನ ಹೆಂಗೆ ಕಾಪಾಡ್ಕೋಬೇಕು ಗೊತ್ತಿಲ್ಲ. ಟೆಸ್ಟೋಸ್ಟಿರಾನ್ ಹೆಂಗೆ ಜಾಸ್ತಿ ಮಾಡ್ಕೋಬೇಕು ಗೊತ್ತಿಲ್ಲ. ಎಮೋಷ್ನಲ್ ಎನರ್ಜಿನ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು ಗೊತ್ತಿಲ್ಲ. ಸೊ ರಾಂಗ್ ಏಜಲ್ಲಿ ರಾಂಗ್ ಅಮೌಂಟ್ ಆಫ್ ಇನ್ಫಾರ್ಮೇಷನ್. ಆಮೇಲೆ ಈ 2008 ಈಚೆಗೆ ನಮಗೆ ರಿಸೆಷನ್ ಅಂತ ಬಂತು ನೋಡಿ, ಅಮೆರಿಕಾದಲ್ಲೆಲ್ಲ ರಿಸೆಷನ್ ಎಲ್ಲ ಆಯ್ತಲ್ಲ, ಅಲ್ಲಿಂದ ಈಚೆಗೆ ನಮಗೆ ಸೋಷಿಯಲ್ ರೆವಲ್ಯೂಷನ್ ಜಾಸ್ತಿ ಆಗಿದೆ. ಈ ಟಿಕ್ಟಾಕು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ನಿಮಗೆ ಬೆರಳಿನ ತುದಿಯಲ್ಲಿ ಎಲ್ಲವೂ ಸಿಗುತ್ತೆ. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಏನಿತ್ತಲ್ಲ, ಕಾರ್ಖಾನೆಗಳೆಲ್ಲ ಬರಕ್ಕೆ ಶುರುವಾಯಿತು, ಫಿಸಿಕಲಿ ಲೇಬರ್ ಕೆಲಸ ಮಾಡ್ತಿದ್ರಲ್ಲ, ಆಗಿನ ಜನರ ಮೈಂಡ್ ಸೆಟ್ಟೇ ಬೇರೆ. ಓಕೆ. ಅದಾದಮೇಲೆ ನಮಗೆ ಇನ್ಫಾರ್ಮೇಷನ್ ರೆವಲ್ಯೂಷನ್ ಬಂತು. ಅಂದರೆ ನಮ್ಮ ತಂದೆಯವರ ಎರ. ಹೌದು. ಅವರೆಲ್ಲ ಹೆಂಗೆ ಅಂತಂದರೆ, ಈಗ ಫಸ್ಟ್ ಇರೋ ವ್ಯಕ್ತಿಗಳು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಟೈಮಲ್ಲಿ ನಾನು ಅಗ್ರಿಕಲ್ಚರ್ ಮಾಡಿ ನಾನು ಮನೆ ಕಟ್ಟಬೇಕು, ನಾನು ಊಟಕ್ಕೆ ಹೊಂಚಬೇಕು ಅನ್ನೋದಿತ್ತು. ಈ ಸೆಕೆಂಡ್ ಜನ್ರೇಷನ್, ನಮ್ಮ ತಂದೆಯವರ ಜನ್ರೇಷನ್ ಇದೆಯಲ್ಲ, ಅವರೆಲ್ಲ ಚೆನ್ನಾಗಿರೋ ಕಡೆ ಓದಿಸ್ಬೇಕು, ಒಳ್ಳೆ ಮನೆ ತಗೋಬೇಕು, ಒಳ್ಳೆ ಕಡೆ ಸ್ಟ್ಯಾಂಡರ್ಡ್ ಆಫ್ ಲೈಫ್ನ ಜಾಸ್ತಿ ಮಾಡಬೇಕು. ಈಗ ಅವು ಯಾವ ಕಾನ್ಸೆಪ್ಟ್ ಇಲ್ವಲ್ಲ, ರೆಸ್ಪಾನ್ಸಿಬಿಲಿಟಿ ಇಲ್ಲ. ನೀವು ಮನೆ ಹತ್ರ ಕೇಳ್ತಿದ್ರಿ, ಸರ್ ಇಷ್ಟೊಂದು ಚಿಕ್ಕ ಹುಡುಗರು ಇಷ್ಟೊಂದು ಸಿಗರೇಟ್ ಸೇರ್ತಾರೆ, ಹೌದು, ಇವ್ರಿಗೇನು ಭಯ ಇಲ್ವಾ ಸರ್ ಅಂತ. ಯಾಕೆಂದ್ರೆ ಅವ್ರು ಅವೆರಡು ಫೇಸ್ ದಾಟ್ಬಿಟ್ಟಿದಾರಲ್ಲ ಸರ್. ಇರೋಕ್ಕೆ ಮನೆ ಬೇಕು ಅನ್ನೋ ಭಯ ಇಲ್ಲ. ಆಮೇಲೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಹೌದು. ಕಾಲೇಜ್ ಹುಡುಗರು ಹೆಂಗಾದ್ರೂ ದುಡ್ಡು ಹಂಚ್ಕೋತಾರೆ, ಸ್ಮೋಕ್ ಮಾಡಬೇಕು ಮಾಡ್ತಾರೆ, ಕುಡಿದು ಗಲಾಟೆ ಮಾಡಬೇಕು ಮಾಡ್ತಾರೆ. ನೀವು ಇದ್ರ ಟಾಪಿಕ್ ನಂತರ ಇದ್ರ ಹತ್ರ ಕೇಳಿದ್ವಿ, ಈ ನ್ಯೂ ಇಯರಲ್ಲಿ ಬ್ರಿಗೇಡ್ ರೋಡಿಗೆಲ್ಲ ಹಿಂಗೆ ಬದ್ಕೊಂಡು ಸಾಯ್ತಾರಲ್ಲ ಸರ್, ಕೋವಿಡ್ ಅಂತಾರೆ, ಇವ್ರಿಗೇನು ಭಯ ಇಲ್ವಾ ಕೇಳಿದ್ರು. ಹೌದು, ಪ್ರತಿ ಎಲ್ಲರೂ ನೋಡಿದಾಗಲೂ ಅದೊಂದು ಡೌಟ್ ಬರೋದು. ಹೌದು, ಯಾಕೆಂದ್ರೆ ಈ ರೀಸನ್ಸ್. ಸೊ ಅವ್ರಿಗೆಲ್ಲ ಸಿಗ್ತಿರ್ಬೇಕಾದ್ರೆ ಅದ್ರ ವ್ಯಾಲ್ಯೂನೇ ಗೊತ್ತಿಲ್ಲ. ಸೊ ಅದು ಒನ್ ಆಫ್ ದಿ ಪ್ರಾಬ್ಲಮ್ ಇರ್ಬೋದು. ಆಮೇಲೆ ಸೋಷಿಯಲ್ ಸ್ಟೇಟಸ್ಗೆ ಜಾಸ್ತಿ ಬೆಲೆ ಕೊಡ್ತಿದ್ದಾರೆ ಅನ್ಸುತ್ತೆ ನನಗೆ. ನನಗೆ 35 ವರ್ಷ, ಇನ್ನು ನಾನು 40 ವರ್ಷಕ್ಕೆ ಮದುವೆ ಆಗ್ತೀನಿ, 45 ವರ್ಷಕ್ಕೆ ಮೊದಲನೇ ಮಗು ಸಾಕು, ಒಂದೇ ಮಗು ಸಾಕು. ಕರೆಕ್ಟ್. ಬೇಡದಿರೋ ಟೈಮಲ್ಲಿ ಬೇಡದಿರೋ ಪ್ಲಾನಿಂಗ್ ಮಾಡ್ಕೊಳ್ಳೋದು. ಬಹುಶಃ ಮದುವೆ ಆದ ತಕ್ಷಣ ಮಗು ಆದ್ರೆ ಅದೇನೋ ದೊಡ್ಡ ಇದು ಅನ್ನೋ ತರ ಬಿಂಬಿಸ್ಬಿಟ್ಟು, ಕ್ರೈಮ್ ಅನ್ನೋ ತರ ಬಿಂಬಿಸ್ತಾರೆ. ಆಮೇಲೆ ಅದು ಮಾತಾಡೋ ರೀತಿನೇ ಬೇರೆ ತರ ಆಗಿರುತ್ತೆ. ನಾನು ಹೇಳೋದು, ಅಟ್ಲೀಸ್ಟ್ ಒಂದ್ ಮಗು ಆದ್ರೂ ಇಮಿಡಿಯೇಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಬೇಕಾದ್ರೆ ಎಷ್ಟು ಬೇಕಾದ್ರೂ ಅವರು ಪ್ಲಾನಿಂಗೋ ವರ್ಕ್ ಆಗಲ್ಲ ಸರ್. ನೀವು ಎವಲ್ಯೂಷನ್ ನಿಮ್ಮ ಕೈಗೆ ತಗೊಳಕ್ಕೆ ನೀವು ಯಾರು ಅಲ್ವಾ? ಎಸ್, ನೀವು ತಪ್ಪಿಸ್ತಿದ್ದೀರಿ ಅಷ್ಟೇ. ಈಗ ಲೆಟ್ಸ್ ಸೇ ತಪ್ಪಿಸಿ ಕಡೆ ಒಂದಿನ ಆಗೋದೇ ಇಲ್ಲ ಸರ್, ಅದಕ್ಕೆ ಏನೇನೋ ತಗೊಳ್ತಾರೆ. ನಿಮಗೆ ತಪ್ಪಿಸೋವಷ್ಟು ಕೆಪಾಸಿಟಿ ಇದೆ ಅಂತಂದ್ರೆ ಅದನ್ನ ವಾಪಸ್ ಪಡ್ಕೊಳ್ಳೋಷ್ಟು ಕೆಪಾಸಿಟಿನೂ ಇರಬೇಕು. ಹೌದು. ಆ ಕೆಪಾಸಿಟಿ ಇದೆಯಾ ಗೊತ್ತಿಲ್ಲ. ಆಸ್ ಆಫ್ ನಾವು ಅಂತೂ ನನಗಂತೂ ಕಾಣಿಸ್ತಿಲ್ಲ. ಸೊ ಕೆಲವರು ಅದ್ಯಾವುದೋ ಒಂದ್ಸರಿ ಕಮೆಂಟ್ ಹಾಕಿದ್ರು, ಸರ್ ನೀವು ಚೆನ್ನಾಗಿ ದುಡಿತಿದ್ದೀರಿ, ಅದಕ್ಕೆ ಇದನ್ನ ಇಷ್ಟು ಈಸಿಯಾಗಿ ತಗೊಳ್ತಿದ್ದೀರಿ, ಮಾತಾಡ್ತಿದ್ದೀರಿ, ನಾವೆಲ್ಲ ತುಂಬಾ ಕಷ್ಟಪಡ್ತಿದ್ದೀವಿ, ನಮಗೆಲ್ಲ ಮದುವೆ ಮಾಡ್ಕೊಳಕ್ ಯಾರು ದುಡ್ಡು ಕೊಡ್ತಾರೆ ಅಂತ. ನಿಮ್ ಕಮೆಂಟ್ ಸೆಕ್ಷನ್ ಇದೆ ಅದು. ನೀವು ಮದುವೆ ಮಾಡ್ಕೊಳಕ್ ದುಡ್ಡು ಯಾರು ಯಾಕೆ ಕೊಡ್ತಾರೆ, ಅಥವಾ ನೀವು ಮಕ್ಳು ಮಾಡ್ಕೊಳಕ್ ಯಾರು ಯಾಕೆ ದುಡ್ಡು ಕೊಡ್ತಾರೆ ಅಲ್ವಾ? ಸೆಕ್ಸುವಾಲಿಟಿನ ಸರ್, ಅಂದ್ರೆ ಲೈಂಗಿಕ ಆರೋಗ್ಯನ ಮತ್ತೆ ರೆಸ್ಪಾನ್ಸಿಬಿಲಿಟಿನ, ಅದು ನಮ್ಮ ಕರ್ತವ್ಯ ಅಂತ ನಿಭಾಯಿಸ್ತಿರ್ತಂತ ಜನರೇಷನ್ ಇಲ್ಲ ಈಗ. ದೇ ಥಿಂಕ್ ಇಟ್ಸ್ ಅ ಬರ್ಡನ್. ನಾವು ಸೆಟ್ಲ್ ಆದ್ಮೇಲೆ ಆದ್ರೆ ನಾವು ಮಗು ಎಲ್ಲ ಕೊಡಿಸ್ಬಿಡ್ತೀವಿ. ಸೆಟ್ಲ್ ಆಗೋ ಎಲ್ಲ ಕಳ್ಕೊಂಡಿರ್ತಾನ, ಸೆಟ್ಲ್ ಆಗೋಷ್ಟರಲ್ಲಿ. ಸೊ ಅದು ಎಷ್ಟೊಂದು ರೀಸನ್ಸ್ ಇದೆ ಸರ್, ಇದು ಒಂದೇ ಅಂತಿರಲ್ಲ. ಸೊ ಇಲ್ಲಿ ತನಕ ನಾವು ಜನರಲ್ ಡಿಸ್ಕಷನ್ ಮಾಡಿದ್ದು ನಾರ್ಮಲ್ ವೆಂಚರಲ್ಲಿ ಒಂದು ಜನರಲ್ ಡಿಸ್ಕಷನ್ ಆಯ್ತಿದ್ದು. ಸೊ ನಾವು ಮೆಡಿಕಲ್ ಲೆವೆಲಲ್ಲಿ ಮಾತಾಡಬೇಕು ಅಂತಂದ್ರೆ ಇನ್ನು ಸುಮಾರು ಲೆವೆಲ್ಸ್ ಇದೆ, ಸುಮಾರು ಇದು ಕನ್ಫ್ಯೂಷನ್ಸ್ ಇದೆ. ಫಿಸಿಕಲ್ ಆಕ್ಟಿವಿಟಿ ಇಲ್ಲ, AC ರೂಮಲ್ಲಿ ಕೂತಿರ್ತಾರೆ, ಸ್ಮೋಕ್ ಮಾಡ್ತಾರೆ, ಧೂಳಲ್ಲಿ ಪೊಲ್ಯೂಷನ್ ಇರ್ತಾರೆ, ವೈಫೈಯಲ್ಲಿ ಇರ್ತಾರೆ 24 ಗಂಟೆ, ಅದೆಲ್ಲದೂ ಆಗುತ್ತೆ. ಆಮೇಲೆ ಮೊಬೈಲ್ನ ಜೋಬಲ್ಲಿ ಇಡೋದ್ರಿಂದ ನಿಮಗೆ ರೇಡಿಯೇಷನ್ ಡ್ಯಾಮೇಜ್, ಹೌದು ರೇಡಿಯೇಷನ್ ಡ್ಯಾಮೇಜ್ ಇರುತ್ತೆ. ತಲೆ ಹತ್ರ ಕೆಲವರು ಮೊಬೈಲ್ ಇಟ್ಕೊಂಡು ಮಲ್ಕೋತಾರೆ, ನಿದ್ದೆ ಸರಿ ಆಗೋದಿಲ್ಲ, ನಿದ್ದೆ ಸರಿ ಆಗಿಲ್ಲ ಅಂದ್ರೆ ಸ್ಟ್ರೆಸ್ ಬಿಲ್ಡ್ ಆಗುತ್ತೆ, ಸ್ಟ್ರೆಸ್ ಬಿಲ್ಡ್ ಆದರೆ ಕೊಲೆಸ್ಟ್ರಾಲ್ ಫ್ಲಕ್ಚುಯೇಟ್ ಆಗುತ್ತೆ, ಅದು ನಿಮಗೆ ಮತ್ತೆ ಇಂಟರ್ನ್ ಕೊಡಲ್ಲ. ಆಮೇಲೆ ಒಳ್ಳೆ ಕ್ವಾಲಿಟಿ ಆಫ್ ಒಳ್ಳೆ ಕ್ವಾಂಟಿಟಿ ಒಳ್ಳೆ ಕೊಲೆಸ್ಟ್ರಾಲ್ ಕೊಡ್ತಿಲ್ಲ. ಈ ನಾಟಿ ಹಸುವಿನ ತುಪ್ಪ ಊಟ ಮಾಡಿದ್ರೆ, ಸರ್ ನಾಟಿ ಹಸುವಿನ ತುಪ್ಪ ಎಲ್ಲಿ ಸಿಕ್ಕುತ್ತೆ? ಸೊ ಹಿಂಗೆ ದೇ ಮಲ್ಟಿಪಲ್ ಫ್ಯಾಕ್ಟರ್ಸ್. ಬಟ್ ಇವಿಷ್ಟು ಮೇಲೆ ಸ್ವಲ್ಪ ಗಮನ ಕೊಟ್ಟರೆ, ಫಿಸಿಕಲ್ ಆಕ್ಟಿವಿಟಿ, ಯೋಗ ಪ್ರಾಣಾಯಾಮದಿಂದ ಒಂದಷ್ಟು ಲೈಂಗಿಕ ಆರೋಗ್ಯನ ಕಾಪಾಡ್ಕೋಬೋದು ಅಂತ ನನ್ನ ಪರ್ಸನಲ್ ಒಪಿನಿಯನ್. ನೋಡಿ ವೀಕ್ಷಕರೇ, ಗಂಡು ಮಕ್ಕಳ ಸಮಸ್ಯೆಗಳ ಬಗ್ಗೆ ನೀವು ಮಾತಾಡಿಲ್ಲ ಅಂತ ಹೇಳಿ ಈ ಹಿಂದೆ ಹೇಳಿದ್ರಿ. ಖಂಡಿತವಾಗಿ ಇವತ್ತು ನಾವು ಅದನ್ನು ಮಾತಾಡೋ ಪ್ರಯತ್ನವನ್ನು ಮಾಡಿದ್ದೀವಿ.
ಇದು ಲೈಂಗಿಕ ಆರೋಗ್ಯ ಸಮಸ್ಯೆ ಯಾಕೆ ಇವತ್ತು ಈ ಟಾಪಿಕನ್ನು ತಗೊಂಡ್ವಿ ಅಂತ ಹೇಳಿದ್ರೆ, ಇವತ್ತಿನ ಯಂಗ್ಸ್ಟರ್ಸಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ಸಮಸ್ಯೆ ತುಂಬಾ ಕಾಡ್ತಾ ಇದೆ. ಸೊ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಇದೆ ಅಂತ ಬ್ಲೇಮ್ ಮಾಡೋದಕ್ಕಿಂತ ಗಂಡು ಮಕ್ಕಳಿಗೂ ಪ್ರಾಬ್ಲಮ್ ಇದೆ ಅನ್ನೋದು ಗೊತ್ತಾಗಬೇಕು ಅಂತಾನೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳಿದ್ದು. ಇನ್ನಾದರೂ ನಾವು ಎಚ್ಚೆತ್ಕೊಳ್ಳೇಬೇಕು ಯಂಗ್ಸ್ಟರ್ಸ್ಗಳು. ಸೊ ಅದಾಗಲಿ ಅಂತ ನಾನು ಕೂಡ ಅಂದ್ಕೊತೀನಿ. ಇನ್ನೇನಾದರೂ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾವೇನು IVF ಫರ್ಟಿಲಿಟಿ ಸೆಂಟರ್ಗಳಂತ ಏನು ನೋಡ್ತಾ ಇದ್ದೀವಿ, ಎಲ್ಲೋ ಒಂದೊಂದು ಅಂದರೆ ಒಂದು ಏರಿಯಾಗೆ ಒಂದು ಎರಡೆರಡು ಬಂದುಬಿಟ್ಟಿದ್ದಾವೆ ಈಗ. ಇಲ್ಲ ಅಂತ ಹೇಳಿದ್ರೆ ಇನ್ನೂ ಒಂದು ಸಾಕಷ್ಟು 10-15 ಆ ಥರ ಆಗುವಂಥ ಪರಿಸ್ಥಿತಿಗೆ ನಮ್ಮನ್ನು ನಾವು ತಳ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ತಾ, ಇನ್ನಾದರೂ ಎಚ್ಚೆತ್ಕೊಳ್ಳಿ, ಈ ಕಾರ್ಯಕ್ರಮವನ್ನು ಬೇರೆಯವ್ರಿಗೂ ತಲುಪಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.